ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮ್ಮ ಸಿರಿ ಮನೆಗೆ ಸ್ವಾಗತ. ಇವತ್ತಿನ ಡೇ ಗುರುವಾರ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಆಲ್ಮೋಸ್ಟ್ ಹಬ್ಬ ಮುಗ್ದಾಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ನಿಮಗೆ ಹೇಳಿದರೆ ಬೈಕೊಂತೀರ, ಸುಷ್ಮಾ ನಿಮ್ಮ ಕೆಲಸ ಜಾಸ್ತಿ ಆಯಿತು, ವ್ಲಾಗ್ ಕಡಿಮೆ ಆಯಿತು ಅಂತ ಅಂತೀರ. ನನಗೆ ಅದಕ್ಕೆ ವ್ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ. ಈಗ ತಾನೇ ಆಯಿತು, ಒಂದು ಅರ್ಧ ಗಂಟೆ ವಾಕಿಂಗ್ ಹೋಗಿದ್ದಂಥದ್ದು ಅಷ್ಟೇ. ವಾಕಿಂಗ್ ಹೋಗಿ ಬಂದೆ, ಬಟ್ ಟೈಮ್ ಆಯಿತು ಇವತ್ತು ವಾಕಿಂಗ್ ಹೋಗಿದ್ದು ನಾನು. ಹಾಗಾಗಿ ಚಳಿ ಬೇರೆ ಇತ್ತು. ಸುಮ್ಮನೆ ನಿಧಾನಕ್ಕೆ ಹೋಗ್ಲೋ ಬೇಡ ಅಂತ ಹೇಳಿ ಇವತ್ತರ ನಿದ್ದೆ ಮೊಬ್ಬರಲ್ಲಿ ವಾಕಿಂಗ್ ಅನ್ನೋ ಥರ ಮಾಡ್ಕೊಂಬಂದಿದ್ದಂಥದ್ದು ಅಷ್ಟೇ. ಇವಾಗ ಕೆಲಸ ಮಾಡಬೇಕು. ಎದ್ದಿದ್ದು ಲೇಟಾಗಿದ್ದರಿಂದ ಇವತ್ತು ಮನೇಲಿ ಏನೂ ಕೆಲಸ ಮಾಡಿರಲಿಲ್ಲ. ಸ್ವಲ್ಪ ವಾಕ್ ಮಾಡ್ಕೊಂಬಂದ್ಬಿಡೋಣ. ಆಲ್ಮೋಸ್ಟು ಹಬ್ಬದ ದಿನದಿಂದನೂ ಗುರುವಾರದಿಂದನೂ ಅನಿಸುತ್ತೆ, ಲಾಸ್ಟ್ ಗುರುವಾರದಿಂದ ಈ ಒಂದು ಬುಧವಾರದವರೆಗೂ ಲಾಸ್ಟ್ 1 ವೀಕ್ ಆಗಿತ್ತು ನಾನು ವಾಕಿಂಗ್ ಹೋಗಿ. ಹಾಗಾಗಿ ಹೋಗಿ ಬಂದುಬಿಡೋಣ ಅಂತ. ಎಷ್ಟು ವಯಸ್ಸಾಗಿರೋ ಅಜ್ಜಿನೇ ಹೆಂಗೆ ವಾಕಿಂಗ್ ಮಾಡ್ತಾರೆ ಗೊತ್ತಾ? ನಾನು ಸೇಮ್ ಅಲ್ಲೊಬ್ಬರು ಅಜ್ಜಿ ನಡೀತಾ ಇದ್ದಾರಲ್ಲ, ಅದೇ ಥರನೇ ನಡ್ಕೊಂಡು ವಾಕ್ ಮಾಡ್ಕೊಂಬಂದಿದ್ದು. ತೋರಿಸ್ನೆಲ್ಲ ತೋರಿಸೋದು, ಆಮೇಲೆ ಏನಾದ್ರು ಬಂದ್ಕೊಡೋದು, ಹಾಕ್ಬೇಕು ಅಲ್ಲಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಕಾಣಿಸಲ್ಲ, ಸುಮ್ಮನೆ ಯಾಕೆ ಯಾರನ್ನೇನೋ ತೋರಿಸೋದ್ಮೇಲೆ ಏನಾದರೂ ಆಗುತ್ತೆ ನಮಗೆ. ಹಂಗೆ ಅಜ್ಜಿ ಎಷ್ಟು ನಿಧಾನಕ್ಕೆ ವಾಕ್ ಮಾಡ್ತಾರಲ್ಲ, ಅದೇ ಥರ ನಾನು ಕೂಡ ವಾಕ್ ಮಾಡಿಕೊಂಡು ಬಂದು ಇವಾಗ ಕೆಲಸ ಶುರು ಮಾಡಿದ್ದೀನಿ. ಕೆಲಸ ಮಾಡಬೇಕು. ಗಿಡಗಳಿಗೆಲ್ಲ ನೀರು ಹಾಕಿಲ್ಲ, ಗಿಡಗಳು ನೀರು ಹಾಕಬೇಕು. ಇವತ್ತು ಸುಮಾರು ಕೆಲಸ ಇದೆ, ಆದರೂ ಬ್ಲಾಗ್ ಮಾಡೋಣ. ಯಾಕಂದರೆ ಕೆಲಸಗಳು ನಂದೇನಿದೆ ಅದು ತೋರಿಸೋದು ಬೇಡ, ಅದು ಬಿಟ್ಟು ನಾರ್ಮಲ್ ಡೈಲಿ ಬ್ಲಾಗ್ ಆದರೂ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸುಷ್ಮಾ ಏನಷ್ಟು ಕೆಲಸ ಅಂತೀರಾ? ಇದೇ ನನ್ನ ಕೆಲಸ. ಇದಿಷ್ಟು ಇವತ್ತು ಆರ್ಡರ್ ಕಳಿಸುವಂಥದ್ದು, ಇದಿಷ್ಟು ಆರ್ಡರ್ ಬಂದಿದ್ದಂಥದ್ದು. ಹಾಗೆ ಮಿಲ್ಕ್ ಮಾಲ್ಟು ಕೂಡ ನೆನ್ನೆ ಪ್ರಿಪೇರ್ ಮಾಡಿಬಿಟ್ಟು ತಣ್ಣಗಾಕಿಟ್ಟಿದ್ದೀವಿ. ಈಗ ಹೋಗಿ ಬೆಳಗ್ಗೆ ನಾನು ಇವಾಗ ಪೌಡರ್ ಕಳಿಸ್ಬೇಕು. ಅಂದರೆ ಒಂದು 9:30 ಹಾಗೆ ಪೌಡರ್ಗೆ ಕಳಿಸಿ ಪೌಡರ್ ಮಾಡಿಸಿ, ಆಮೇಲೆ ಅದು ತಣ್ಣಗಾದ್ಮೇಲೆ ಪ್ಯಾಕಿಂಗ್ ಮಾಡಿ ಸಂಜೆ ಅಷ್ಟರಲ್ಲಿ ಕಳಿಸ್ಕೊಡ್ಬೇಕು. ಇದಿಷ್ಟು ಕೆಲಸಗಳು, ಇದಿಷ್ಟು ಆರ್ಡರ್ ಇರೋವಂಥ ಆರ್ಡ್ರುಗಳು ಮಾತ್ರ ಪ್ರಿಪೇರ್ ಮಾಡುವಂಥದ್ದು ಇರುತ್ತೆ. ಇದು ಬೇಬಿ ಸರಿ, ಇಷ್ಟು ಬೇಬಿ ಸರಿ ಆರ್ಡರ್, ಸಾಂಬಾರ್ ಪುಡಿ ಆ್ಯಂಡ್ ಖಾರ ಪುಡಿ. ಇದು ಒಂದು ಚಕ್ಲಿ ಹಿಟ್ಟು, ಚಾಕ್ಲೇಟ್. ಆಮೇಲೆ ಅದು 1 kg ಒಂದು 3 kg ಅಷ್ಟು ಬೇಬಿ ಸರಿ ಆರ್ಡ್ರ್ ಬಂದಿತ್ತು. ಬೇಬಿ ಸರಿ 1 kgದು 3 kg, ಹಾಗಾಗಿ ಇದು 3 kg ಬೇಬಿ ಸರಿ. ಅದೆಲ್ಲ ಇನ್ನು 1/4 kg 1/2 kg ಎಷ್ಟು ಆರ್ಡ್ರ್ ಬಂದಿತ್ತು ಅಷ್ಟು ಮಾತ್ರ ಪ್ರಿಪೇರ್ ಮಾಡಿರ್ತೀನಿ ನಾನು. ಬನ್ನಿ ಇವತ್ತಿನ ಡೇ ಬ್ಲಾಗ್ ಶುರು ಮಾಡೋಣ. ಹೇಗಿರುತ್ತೆ ಏನು ಎತ್ತಾ ಎಲ್ಲ ಕೂಡ ನೋಡೋಣ. ಹಬ್ಬ ಮುಗಿದ ಮೇಲೆ ವ್ಲಾಗ್ ಯಾಕೆ ಮಾಡೋಕ್ಕಾಗಿಲ್ಲ, ಜೊತೆಗೆ ಯಾಕೆ ನಾನು ಇಷ್ಟು ದಿನ ವ್ಲಾಗ್ನ ಹಾಕಿಲ್ಲ ಅನ್ನೋದಕ್ಕೆ ಗೊತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ. ನನಗಿದೇ ಕಾರಣ. ಏನಂದರೆ ಹಬ್ಬ ಟೈಮಲ್ಲಿ ಕಂಟಿನ್ಯೂಸ್ ಆಗಿ 3 to 4 days ನನಗೆ ಯಾವುದೇ ಮಾಲ್ಟ್ ಕೆಲಸ ಆಗ್ಬೋದು ಅಥವಾ ಕೊರಿಯರ್ ಕೆಲಸ ನಾನು ಯಾವುದು ತೊಗೊಂಡಿರೋದಿಲ್ಲ. ಎಲ್ಲನೂ ಕೂಡ ಒಂದು 4-5 days ಮುಂದಕ್ಕೆ ಹಾಕ್ಬಿಟ್ಟಿರ್ತೀನಿ. ಯಾಕೆ ಅಂತಂದರೆ ಹಬ್ಬ ಟೈಮಲ್ಲಿ ನನಗೆ ಮಾಡ್ಕೊಡೋದಕ್ಕೆ ಆಂಟಿಯವರು ಕೂಡ ಬರೋದಿಲ್ಲ. ಜೊತೆಗೆ ನನಗೂ ಕೂಡ ನಾನು ಮನೇಲಿ ಹಬ್ಬ ಮಾಡೋದು ಬಿಟ್ಟು ಫ್ರೆಶ್ಶಾಗಿ ಮಾಲ್ಟೆಲ್ಲ ಪೌಡ್ರೆಲ್ಲ ಮಾಡೋದಕ್ಕೂ ಆಗೋದಿಲ್ಲ. ಎಷ್ಟು ಆರ್ಡ್ರ್ ಬರುತ್ತೆ ಅಷ್ಟು ಆರ್ಡ್ರೂ ಕೂಡ ತೊಗೊಂಡಿರ್ತೀನಿ. ಅವರಿಗೆಲ್ಲ ರಿಪ್ಲೈ ಮಾಡ್ತಾಯಿರ್ತೀನಿ, ಇಂಥ ದಿನ ನಾನು ನಿಮಗೆ ಕಳಿಸುವಂಥದ್ದು ಇರುತ್ತೆ ಅಥವಾ ಇಂಥ ದಿನ ನಾನು ಕೊರಿಯರ್ ಮಾಡ್ತೀನಿ ಹೀಗೆ ಅಂತ. ಆವಾಗ ಅವರು ಎಷ್ಟು ಜನ ಆರ್ಡ್ರ್ ಕೊಟ್ಟಿರ್ತಾರೆ ಏನು ಎತ್ತ ಅದನ್ನೆಲ್ಲನೂ ಟೋಟಲಾಗಿ ಲೆಕ್ಕ ಮಾಡಿಕೊಂಡು ಎಷ್ಟು kg ಆಗುತ್ತೆ ಏನು ಎತ್ತ ಕಂಪ್ಲೀಟು ಟೈಮ್ ತೊಗೊಂಡು ಪ್ರಿಪೇರ್ ಮಾಡೋದಾಗುತ್ತೆ. ಇಲ್ಲೇನಂತಂದರೆ ನಮಗೆ ಮೇಯ್ನ್ ಪ್ರಾಬ್ಲಮ್ ನನಗೆ ಲೇಟ್ ಆಗುವಂಥದ್ದು ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ನಾವು ಹುರಿಯೋವಂಥದ್ದು ಏನಿರುತ್ತೆ ಪದಾರ್ಥಗಳು ಪ್ರತಿಯೊಂದು, ನಾನು ಏನೇ ಒಂದು ಪೌಡರ್ ಮಾಡ್ತಿದ್ದೀನಿ ಅದು ಪ್ರತಿಯೊಂದು ಹುರಿಯೋವಂಥದ್ದೇ ಇರುತ್ತೆ. ಅದನ್ನೆಲ್ಲ ಹುರಿದ ಮೇಲೆ ಅದನ್ನು ತಣ್ಣಗಾಗಕ್ಕೆ ಇಡಬೇಕು ಅಂದರೆ ಎಷ್ಟು ಅವರ್ ಟೈಮ್ ತೊಗೊಳುತ್ತೆ, ಹುರಿಯೋಕ್ಕೆ ಎಷ್ಟು ಅವರ್ ಟೈಮ್ ತೊಗೊಳುತ್ತೆ. ಆ ನಂತರ ಅದನ್ನು ಪೌಡ್ರು ಮಾಡಿಸಿದ್ಮೇಲೆ ಅದು ಕಂಪ್ಲೀಟ್ ತಣ್ಣಗಾಗಬೇಕು. ಯಾಕಂದರೆ ಬಿಸಿಲು ಯಾವುದನ್ನು ಕೂಡ ನಾವು ಪ್ಯಾಕಿಂಗ್ ಮಾಡೋದಕ್ಕಾಗಲ್ಲ, ಜೊತೆಗೆ ಜರಡಿ ಹಿಡಿಯೋಕ್ಕಾಗಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಪ್ರಾಡಕ್ಟ್ನೂ ನಾನು ಜರಡಿ ಹಿಡಿಬೇಕು. ಹಾಗಾಗಿ ಅದು ಕಂಪ್ಲೀಟ್ ತಣ್ಣಗಾಗೋವರೆಗೂ ಬಿಟ್ಟು ಆ ನಂತರ ಅದನ್ನು ಜರಡಿ ಹಿಡಿದು ಪ್ಯಾಕ್ ಮಾಡಿ ಆಮೇಲೆ
ಅದರದ್ದು ಏನು ಕವರ್ ಪ್ಯಾಕಿಂಗ್ ಕವರ್ ಇರುತ್ತೆ, ಇವಾಗ ರಾಗಿ ಮಾಲ್ಟ್ ಆದರೆ ಮಲ್ಟಿಗ್ರೇನ್ಸ್ ಮಾಲ್ಟು, ಮಿಲ್ಕ್ ಮಾಲ್ಟು, ಬೇಬಿ ಸರ್ ಇದೆಲ್ಲದಕ್ಕೂ ಕೂಡ ಸ್ಟಿಕ್ಕರ್ ಎಲ್ಲನೂ ಕೂಡ ಕವರ್ಗೆ ಅಂಟಿಸೋವಂಥದ್ದು ಇವೆಲ್ಲ ಸುಮಾರು ಇರುತ್ತೆ ಫ್ರೆಂಡ್ಸ್. ಇದ್ರ ಮಧ್ಯದಲ್ಲಿ ನಮ್ಮ ಮಕ್ಕಳು, ಮನೆಯವರು, ಜೊತೆಗೆ ಕೆಲವೊಂದು ಟೈಮಲ್ಲಿ ಹೀಗೆ ಏನಾಗ್ಬಿಡುತ್ತೆ, ಮನೆಯವ್ರಿಗೆ ಏನಾದರೂ ಹುಷಾರು ತಪ್ಪೋ ಅಂಥದ್ದು ಅವರನ್ನೆಲ್ಲ ನೋಡ್ಕೊಳ್ಳೋ ಅಂಥದ್ದು ಈಗೆಲ್ಲ ಇದ್ದಾಗ ಏನಾಗುತ್ತೆ, ನನಗೆ ವ್ಲಾಗ್ ಮಾಡೋದಕ್ಕೆ ಮೂಡೇ ಇರೋದಿಲ್ಲ. ಹಾಗಾಗಿ ವ್ಲಾಗ್ ಮಾಡಿರೋದಿಲ್ಲ. ಬಟ್ ನನಗೆ ಫೀಲ್ ಆಗ್ತಾ ಇರುತ್ತೆ, ಅಯ್ಯೋ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರನ್ನೂ ಕೂಡ ಅಂತ. ಅದರಲ್ಲಿ ನಮ್ಮ ಚಿಂಟು ಬೇರೆ ಡೈಲಿ ಕೇಳ್ತಾ ಇರ್ತಾನೆ, ಅಮ್ಮ ಇವತ್ತು ವ್ಲಾಗ್ ಇದೆಯಾ ಇಲ್ವಾ, ಇವತ್ತು ವ್ಲಾಗ್ ಮಾಡಲ್ವಾ ನೀವು ಅಂತ. ನಂಗೆ ಒಂಥರ ಏನಂದರೆ, ಈ ಥರ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಒಂದು ಕಮೆಂಟ್ಸ್ ಅಥವಾ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ರಿಪ್ಲೈ ಏನು ಬರ್ತಾ ಇರುತ್ತೆ ಅಥವಾ ನಿಮ್ಮ ಅನಿಸಿಕೆ ಅದೆಲ್ಲನೂ ಕೂಡ ನನಗೇನು ನೀವೆಲ್ಲರೂ ನಮ್ಮ ಜೊತೆ ಇದ್ದೀರಾ, ಡೈಲಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಥರ ಒಂದು ಫೀಲ್ ಕೊಡ್ತಾ ಇರುತ್ತೆ. ಬಟ್ ಈ ಥರ ಕೆಲಸಗಳಿದ್ದಾಗ ಮಾಡೋಕ್ಕಾಗಿಲ್ಲ ಅಂದಾಗ ನಾನೇ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ನಿಮ್ಮೆಲ್ಲರನ್ನೂ ಕೂಡ. ಆದಷ್ಟು ಇದೆಲ್ಲ ನೀಟಾಗಿ ಒಂದು ಟೈಮ್ ಸೆನ್ಸ್ ಅಂತ ಇಟ್ಕೊಂಡು ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಇದೆಲ್ಲ ನಮ್ಮ ಕೈಲಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಆರ್ಡರ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮಲ್ಲಿ ಏನೂ ಆರ್ಡ್ರ್ ಇರೋದಿಲ್ಲ. ಅದು ಹಿಂಗೆ ಇಟ್ಕೊಂಡು ಟೈಮ್ ಈ ಥರ ಇಂಥ ದಿನ ಹಿಂಗೆ ಮಾಡ್ಕೊಳ್ಳೋಣ, ಇಷ್ಟು ಪ್ರಿಪೇರ್ ಮಾಡೋಣ, ಅದೆಲ್ಲ ಸಾಧ್ಯನೇ ಇಲ್ಲ. ಇದು ಹೇಗೆ ಬರುತ್ತೆ ಆ ರೀತಿ ಪ್ರಿಪೇರ್ ಮಾಡಿ ಕಳಿಸೋದಿರುತ್ತೆ. ಆ ಬರೋ ತಕ್ಕನಾಗಿ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋದಿರುತ್ತೆ. ಅಷ್ಟು ಪ್ರತಿಯೊಂದನ್ನು ಕೂಡ ಅದು ರೆಡಿ ಮಾಡೋದಕ್ಕೂ ಕೂಡ ಅಷ್ಟೇ ಟೈಮ್ ತೊಗೊಂಬಿಡುತ್ತೆ. ಓಕೆ, ಒಟ್ನಲ್ಲಿ ಚೆನ್ನಾಗಿದೆ ಲೈಫ್. ಬ್ಯುಸಿಯಾಗಿ ನನ್ನದೇ ಆದಂಥ ಒಂದು ಲೋಕದಲ್ಲಿ ನಾನು ಹೋಗ್ತಾ ಇದ್ದೀನಿ. ಯಾವುದು ಈಗ ಟೆನ್ಷನ್, ಯೋಚನೆ ಆ ಥರದ್ದೆಲ್ಲ ಏನೂ ಇಲ್ಲ. ನೀವು ಕೂಡ ಸುಮಾರು ಜನ ನನಗೆ ಲಾಸ್ಟ್ ಬ್ಲಾಗಲ್ಲೆಲ್ಲರೂ ಕೂಡ ಹೇಳಿದ್ದೀರಾ. ನಿಮ್ಮೆಲ್ಲರ ಒಂದು ಕಮೆಂಟ್ಸ್ ಎಲ್ಲನೂ ಕೂಡ ನೋಡಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ಎಷ್ಟೋ ಜನ ಒಳ್ಳೆ ರೀತಿಯಲ್ಲೇ ನನಗೆ ಹೇಳಿರೋ ಅಂಥದ್ದು, ಇದನ್ನೇ ಹೇಳೋದು ರಕ್ತ ಸಂಬಂಧ ಅಂತಲೂ ಕೂಡ ಎಷ್ಟೋ ಜನ ಹೇಳಿದ್ದೀರಾ. ಆದರೂ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ರಕ್ತ ಸಂಬಂಧ ಆಗ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಇರ್ಬೋದು, ಎಲ್ಲದಕ್ಕೂ ಅದರದೇ ಆದಂಥ ಒಂದು ಗೌರವ ಇರುತ್ತೆ. ಪ್ರತಿಯೊಬ್ಬರು ಅದನ್ನು ಉಳಿಸ್ಕೊಂಡ್ರೆ ಮಾತ್ರ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಕ್ಕಾಗತ್ತೆ. ಇಲ್ಲ ಅಂತಂದರೆ ಅದು ಏನೇ ಮಾಡಿದ್ರು, ಯಾರೇ ಆದರೂ ಅಷ್ಟೇ, ಉಳಿಸ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಕಷ್ಟನೇ. ಹೋಗಲಿ ಬಿಡಿ, ಏನೇನಾಗುತ್ತೋ ಆಗ್ತಾ ಇರಲಿ ಲೈಫಲ್ಲಿ. ನಿಮ್ಮೆಲ್ಲರ ಒಂದು ಬೆಸ್ಟ್ ವಿಶಸ್ ಜೊತೆ ಹೋಗ್ತಾ ಇರ್ತೀನಿ ನಾನು ಕೂಡ. ನಮ್ಮಲ್ಲಿ ಏನೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಯಾಕಂದರೆ ನಿಮ್ಮ ಒಂದು ಫೀಡ್ಬ್ಯಾಕ್ ತುಂಬ ಮುಖ್ಯ. ಯಾಕಂದರೆ ಎಷ್ಟೋ ಜನ ಇಂಥದನ್ನು ಜೀವನದಲ್ಲಿ ಎಲ್ಲ ನೋಡಿ ಹೋಗಿರೋರು ಇರ್ತೀರ, ಅಥವಾ ನಮ್ಮನ್ನು ನೋಡಿ ಮುಂದೆ ಈ ಥರನೂ ಒಂದು ಜೀವನ ಬರುತ್ತೆ ಅಂತ ಕಲಿಯೋರು ಇರ್ತೀರ. ಹಾಗಾಗಿ ಏನು ಅನಿಸುತ್ತೋ ಅದನ್ನು ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಚೈತು ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಸ್ಕೂಲಿಗೆ ಹೋಗ್ತಿದ್ದಾರೆ. 2 days ಆಗಿತ್ತು ಚೈತು ಸ್ಕೂಲಿಗೆ ಹೋಗಿ. ಇವತ್ತೇ ಹೋಗ್ತಾ ಇರೋದು. ಹುಷಾರಿರಲಿಲ್ಲ ನಮ್ಮ ಮಗಳಿಗೆ 2 ದಿನದಿಂದ. ಸ್ವಲ್ಪ ಫೀವರ್ ಇತ್ತು, ಲೈಟಾಗಿ ಫೀವರು, ಶೀತ ಎಲ್ಲ ಆಗಿತ್ತು. ಏನಾಯಿತು? ಬಾ ತಿಂಡಿ ತಿನ್ಬಾ. ಹಾಗಾಗಿ 2 ದಿನ ರಜಾ ಹಾಕಿದ್ಲು ಮಗಳು. ಅವ್ರ ಅಪ್ಪಂಗೆ ಸ್ವಲ್ಪ ಹಾಗೆ ಆಗಿತ್ತು ಹಬ್ಬದ ಟೈಮಲ್ಲಿ. ಅವ್ರು ಹುಷಾರಾದ್ರು. ಆನಂತರ ಮಗಳು. ಇವ್ರಿಗೆಲ್ಲ ಹುಷಾರು ತಪ್ಪಿದಾಗಲೂ ಕಂಪ್ಲೀಟ್ ಸೇವೆ, ಆರೈಕೆ, ಇವ್ರ ಪಕ್ಕದಲ್ಲಿರೋದು ಎಲ್ಲ ನಾನೇ. ಬಟ್ ಜ್ವರ ಮಾತ್ರ ನನಗೆ ಬರೋಲ್ಲ, ನನಗೆ ಯಾವ ಶೀತನೂ ಬರೋಲ್ಲ. ಎಲ್ಲ ಇವ್ರ ಪಕ್ಕ ಯಾರಿರಲ್ವೋ ಅವ್ರಿಗೆಲ್ಲರಿಗೂ ಬರುತ್ತೆ. ನಾನು ಹಾಗೆ ಹೇಳ್ತೀನಿ. ನಾನು ಯಾವಾಗಲೂ ಹುಷಾರು ತಪ್ಪಿದ್ರೆ ಇವ್ರ ಅಪ್ಪನ ಪಕ್ಕನೂ ನಾನೇ, ಹುಷಾರು ತಪ್ಪಿದ್ರೆ ಮಗಳ ಪಕ್ಕ ನಾನೇ, ಮಗ ಹುಷಾರು ತಪ್ಪಿದ್ರು ಅವನ ಪಕ್ಕನೂ ನಾನೇ. ಇವ್ರು 3 ಜನದ ಸೇವೆನೂ ನಾನೇ ಮಾಡ್ತೀನಿ. ಬಟ್ ನನಗೆ ಯಾರು ಸೇವೆ ಮಾಡೋ ಥರ ಬಂದೇ ಇಲ್ಲ ಇವತ್ತಿಗೆ. ಅಲ್ಲ ಮಗಳು? ಅಷ್ಟೇ ಅಲ್ಲ, ಎಲ್ಲರನ್ನೂ ದೂರನೇ ಇಟ್ಕೊಂತೀವಿ. ಒಬ್ರು ಹುಷಾರು ತಪ್ಪಿದ್ದಂಗೆ ಒಬ್ರು ಇದು ಮಾಡಲ್ಲ, ಮುಟ್ಟೋದಿಲ್ಲ. ಅಂದರೆ ಟವಲ್ಲು ಅದು ಇದು ಯಾವುದೂ ಕೂಡ ಇದು ಮಾಡಲ್ಲ. ನಮ್ಮ ಮನೇಲಿ 4 ಜನಕ್ಕೂ 4 ಟವಲ್ಲು. ಯಾರೂ ಒಬ್ರು ಟವಲ್ ಒಬ್ರು ಯೂಸ್ ಮಾಡಲ್ಲ. ಆ ಥರ ಇಟ್ಕೊಂಡು. ಆ್ಯಂಡ್ ಸೋಪು ಕೂಡ ಚೇಂಜು ಎಲ್ಲರದು. ಯೂನಿಫಾರ್ಮ್ ಹಾಕೊಂಡು, ಕ್ರೀಮು ಪೌಡರ್ ಹಾಕೊಂಡು, ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬಾ. ಮಗ ಹಾಗೆ ಬಂದೇ ಬಿಟ್ಟ, ಬರೀ ಬನೀರು ಚಡ್ಡಿ ಹಾಕೊಂಡು. ದೇವ್ರಿಗೆ ನಮಸ್ಕಾರ. ಕ್ರೀಮು ಪೌಡ್ರ್ ಎಲ್ಲ ಹಾಕೊಂಡು ಬಾ ಮಗ. ಆಯಿತು. ಇವಾಗ
ಇವತ್ತು ಮಗಳನ್ನ ಕಳಿಸ್ತಾ ಇದ್ದೀವಿ. ಹ್ಯಾಪಿ ಮಗಳು ಅಥವಾ ಫೀಲ್ ಬ್ಯಾಡ್? 2 ಡೇಸಿಂದ ಚೈತನ್ಯಂಗೆ ಸ್ವಲ್ಪ ಫೀವರ್ ಕೂಡ ಇತ್ತು, ಜೊತೆಗೆ ಶೀತನೂ ಕೂಡ ಆಗಿತ್ತು. ಹಾಗಾಗಿ ನಾನು ಸ್ಕೂಲಿಗೆ ಕಳಿಸಿರಲಿಲ್ಲ. ಮಕ್ಕಳಿಗೆ ಸ್ವಲ್ಪ ಹುಷಾರು ತಪ್ಪಿದ್ದಾರೆ ಅಂತಂದರೆ ಆದಷ್ಟು ಮನೇಲಿ ಇಟ್ಕೊಂಡು ಕೇರ್ ಮಾಡಿದ್ರೆ ಬೇಗ ಅವರು ಆರೋಗ್ಯ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಒಬ್ಬರಿಂದ ಒಬ್ರಿಗೆ ಏನಂತರ ಬೇರೆ ಮಕ್ಕಳಿಗೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅವ್ರು ಹುಷಾರು ತಪ್ಪಿದರೆ ಅವ್ರು ಪೂರ್ತಿ ಕಂಪ್ಲೀಟ್ ಹುಷಾರು ಆಗೋವರೆಗೂ, ಅವರು ಹೆಲ್ತ್ ಸರಿ ಹೋಗೋವರೆಗೂ ಸ್ಕೂಲಿಗೆ ಕಳ್ಸೋಕ್ಕೆ ಹೋಗಲ್ಲ. ಇವತ್ತು ಆರಾಮಿದ್ದಿದ್ದರಿಂದ ಚೈತನ್ಯ ನಾನು ಸ್ಕೂಲಿಗೆ ಹೋಗ್ತೀನಮ್ಮ, ಆರಾಮಾಗಿದ್ದೀನಿ ಎಂದು, ಹಾಗಾಗಿ ಇವಾಗ ಕಳಿಸ್ತಾ ಇರೋವಂಥದ್ದು. ಟೈಮ್ ಬಂದು 10:15 ಸಾರಿ, ಈಗ ಟೈಮ್ ಬಂದು 10:20 ಆಯಿತು. ಈಗ ಕೆಲಸ ಕೆಳಗಡೆ ಶುರು ಮಾಡಬೇಕು. ಇದು ಬಂದು ರಾಗಿ ಮಾಲ್ಟಿಗೆ ಆಲ್ಮೋಸ್ಟ್ ಎಲ್ಲ ತೊಳೆದು ಒಣಗಿಸಿ ಇಟ್ಟಿದ್ದಾಗಿತ್ತು. ಒಂಚೂರು ರಾಗಿ ಬಂದು ಎತ್ತಿಡ್ಬೇಕು. ಇವತ್ತು ರಾಗಿ ಒಣಗಬೇಕಾಗಿತ್ತು. ಇದು ಬಂದು ನಮ್ಮ ಮನೆಗೆ ರಾಗಿ ಹಿಟ್ಟು ಮಾಡಿಸಿರೋ ಅಂಥದ್ದು. ಇದನ್ನು ಇವಾಗ ಜಡಿ ಇಟ್ಕೊಂಡು ಬಾಕ್ಸಿಗೆ ಫಿಲ್ ಮಾಡಿಕೊಂಡು ಹೊರಡಬೇಕು. ಜಡಿ ಇಟ್ಬಿಟ್ಟು ಬಾಕ್ಸಿಗೆ ತೊಗೊಂಡೋಗ್ಬೇಕು. ಆ್ಯಂಡ್ ಇದು ರಾಗಿ ಕೂಡ ಒಣಗಿದೆ, ಇದನ್ನು ಎತ್ತಿಡಬೇಕು. ಆನಂತರ ಎಣ್ಣೆ ಮಾಲ್ಟಿಗೆ, ಮಿಲ್ಕ್ ಮಾಲ್ಟಿಗೆ ಹುರಿದಿರೋ ಅಂಥದ್ದು ಬಂದಿದ ತಕ್ಷಣ ಗಮ್ಮನೆ ತಪ್ಪ ಡ್ರೈ ಫ್ರೂಟ್ಸ್ ಎಲ್ಲ. ಈಗ ಸ್ವಲ್ಪ ಬಾಗಿಲು ತೆಗೆದು ನಮ್ಮ ಹುಡುಗ ಬರ್ತಾರೆ, ಮೇಲೆ ಕಳಿಸ್ಬೇಕು. ತಣ್ಣ ಗಾಳಿ ಬರುತ್ತೆ. ಹಾಗೆ ಇದು ಸ್ವಲ್ಪ ಅರಿಶಿನ, ನೆನ್ನೆ ಒಂಚೂರು ಹುರಿದಿಟ್ಟಿದ್ದಂಥದ್ದು ಅರಿಶಿನ. ಯಾಕೆ ಅಂದರೆ ನೆಕ್ಸ್ಟ್ ಇನ್ನು ಸಾಂಬಾರು ಪುಡಿ ಎಲ್ಲ ಆರ್ಡ್ರ್ ಇದ್ದಾವೆ, ಇನ್ನೂ ಆರ್ಡ್ರ್ ಇದೆ ಸಾಂಬಾರು ಪುಡಿ ಅದು ಇದೆಲ್ಲ. ಯಾರೋ ತಾತ ಇಲ್ಲಿ ನನ್ನ ಮೇಲೆ ನೋಡ್ತವ್ರೆ, ಯಾರು ಇವರು ಅನ್ನೋ ಥರ. ಅಪರೂಪಕ್ಕೆ ಒಬ್ಬೊಬ್ರು ಕಾಣಿಸ್ತಾ ಇದ್ದಾರಾ ಎಲ್ಲ ಗೊತ್ತಿಲ್ಲ ತಾತ. ಇವಾಗ ಹೋಗಿ ನಾನು ತಣ್ಣಗಾಗ್ತಾಯಿದೆ. ಇಲ್ಲಿ ಬಂದರೆ, ಈ ಪ್ಲೇಸಿಗೆ ಬಂದರೆ ನನಗೆ ಫುಲ್ಲು ಕೂಲ್ ಅನಿಸುತ್ತೆ, ಅಷ್ಟು ತಣ್ಣಗಿರುತ್ತೆ. ಇವಾಗ ಮಿಲ್ಲು ಕಳಿಸ್ಬೇಕು. ಮಿಲ್ಕ್ ಮಾಲ್ಟ್ 20 kg ಅಷ್ಟು ರೆಡಿ ಮಾಡಿರೋದು, ನಾಳೆ ಕಳಿಸ್ಬೇಕು. ಇದೆಲ್ಲ ಕೊರಿಯರ್ ನಾಳೆ. ಇವತ್ತಾದಷ್ಟು ಎಷ್ಟೋ ಜನಕ್ಕೆ ಗುರುವಾರ ಅಂತ ಹೇಳಿದ್ದೆ, ಬಟ್ ಆಗಲಿಲ್ಲ, ಟೈಮ್ ಆಗ್ತಾ ಇಲ್ಲ. ನೋಡಿ ಎಷ್ಟಿದೆ, ತೊಳೆಯೋ ಪಾತ್ರೆಗಳು ಎಷ್ಟಿದ್ದಾವೆ, ಎಲ್ಲ ನೀರು ತುಂಬಿಸಿಟ್ಟಿವಿ. ಇನ್ನು ಇದೆಲ್ಲ ತೊಳೆದು ಕ್ಲೀನ್ ಮಾಡಿ ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಒರೆಸಿ ಆಲ್ಮೋಸ್ಟ್ ಸ್ಟಾಕ್ ಎಲ್ಲ ಪೂರ್ತಿ ಕಂಪ್ಲೀಟು ಖಾಲಿಯಾಗಿದೆ. ಈಗ ಇದ್ದದ್ದು ಎಲ್ಲ ಲೀಸ್ಟ್ ಹಾಕಬೇಕು. ಲೀಸ್ಟ್ ಹಾಕಿ ವಾಟ್ಸಪ್ಪಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಕಳಿಸೋವಂಥದ್ದು. ಅವರು ಸೀದಾ ತೊಗೊಂಬಂದು ಇಲ್ಲೇ ಕೊಡ್ತಾರೆ. ಏನೂ ಇಲ್ಲ, ಎಲ್ಲ ಖಾಲಿ ಕಂಪ್ಲೀಟ್. ಈಗೆಲ್ಲ ರೀಸ್ಟಾಕ್ ಅಂದರೆ ಖಾಲಿ ಆಗ್ತಿದ್ದಂಗೆ ತರಿಸ್ಕೊಳ್ತಾ ಇರ್ತೀನಿ. ಹಿಂಗಿರುತ್ತೆ. ಈಗ ಮಧ್ಯದಲ್ಲಿ ನಾನು ಎಲ್ಲಿ ಬ್ಲಾಗ್ ಮಾಡಲಿ. ನನ್ನ ಮಕ್ಳಿಗಂತೂ ಮಿಕ್ಸಿಯಲ್ಲೇ ಇರುತ್ತೆ ಈಗ ಹಾಲು. ಡೈಲಿ ಒಂದೊಂದು ಲೋಟ ಕುಡಿಸ್ತಾನೆ. ಯಾಕಂದರೆ ಇದರಲ್ಲಿ ಏನು ಹೇಳೋದೇ ಬೇಡ, ನಿಮಗೆ ಕಾಣಿಸ್ತಾ ಇದೆ ಏನೇನು ಇದೆ ಅಂತ ಎಲ್ಲ. ಆಲ್ಮೋಸ್ಟ್ ಎಷ್ಟೋ ಜನ ತೊಗೊಂಡಿರೋರ್ಗೂ ಗೊತ್ತು. ನನಗೆ 1 kg ಆರ್ಡ್ರೇ ಬಂದುಬಿಡುತ್ತೆ. ಮಿಲ್ಕ್ ಮಾಲ್ಟೆ 1 kg ಆರ್ಡ್ರ್ ತೊಗೊಳ್ಳೋಂಥವ್ರು ಎಷ್ಟೋ ಜನ ಇದ್ದಾರೆ. ಅವರಿಗೋಸ್ಕರ ಅಂತಲೇ ಯಾರ್ಯಾರೆಲ್ಲ 1 kg ಆರ್ಡ್ರ್ ಮಾಡ್ತಾರೆ, ಅವರಿಗೋಸ್ಕರ ಅಂತಲೇ ಇದು ಪ್ರಿಪೇರ್ ಮಾಡೋವಂಥದ್ದು ಇರುತ್ತೆ. ಇಲ್ಲ ಅಂತಂದರೆ 5 kg ಅಥವಾ 10 kg ಈ ಥರ ಮಾಡ್ತೀನಿ. 1 kg ಇರೋದೆಲ್ಲ ಟೋಟಲಾಗಿ ಮಾಡಿಬಿಟ್ಟು 1 ಡೇ ಟೈಮಿಂಗ್ಸ್ ತೊಗೊಂಡು ಮಾಡಿಕೊಡೋದು. ಈಗ ಇದು ಇಷ್ಟು ಮಿಲ್ಗೆ ಹೋಗ್ಬೇಕು. ಇದು ಅರ್ಶಿನದ ಕೋಣೆ, ಅರ್ಶಿನದ ಕೊಂಬು, ಅರ್ಶಿನದ ಕೊಂಬನ್ನೇ ಬಳಸ್ತೀನಿ ನಾನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಮ ಸೀರೆ ಮುಡಿದ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಡೇ ಬ್ಲಾಗ್ಸ್ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಡೇ ಬಂದು ಫ್ರೈಡೇ 30th. ಎಸ್, ಕರೆಕ್ಟ್. ನನ್ನ ಮಗ ಮಾತಾಡೋದ್ರ ಜೊತೆಗೆ ನಾಯಿನೂ ಕೂಡ ಕೂಕೊಂತಾ ಇದೆ, ಬೌ 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 ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಫ್ರೈಡೇ. ನಿನ್ನೆ ಬ್ಲಾಗ್ ಶುರು ಮಾಡಿದ್ದಷ್ಟೇ, ನನಗೆ ಎಂಡ್ ಮಾಡೋಕ್ಕೆ ಆಗಲಿಲ್ಲ. ನೀವೇ ನೋಡಿದ್ರಿ ಎಷ್ಟು ಕೆಲಸ ಇತ್ತು ಅಂತ ಹೇಳಿ. ಆಗಲ್ಲ, ನಾನು ಮಾತಾಡೋದೇನು ಕೇಳಿಸಲ್ಲ. ಅದ್ರ ಬದಲು ಇವಾಗ ಹೋಗಿ ನಾನು ತಿಂಡಿ ಮಾಡ್ತೀನಿ. ತಿಂಡಿ ಮಾಡಿಕೊಂಡು ಮಾತಾಡೋಣ.
ಇದು ಶುಕ್ರವಾರದ ಬ್ಲಾಗ್ ಕಂಟಿನ್ಯೂಷನ್ ಮಾಡ್ತಾ ಇರೋದು. ಗುರುವಾರ ನೀವೇ ನೋಡಿದ್ರಿ ಕೊರಿಯರ್ ಎಷ್ಟಿತ್ತು ನನಗೆ ಮಾಡೋದು, ಜೊತೆಗೆ ಮಿಲ್ಕ್ ಮಾಲ್ಟು ಪ್ರಿಪೇರ್ ಮಾಡಿದ್ದು, ಅದು ಪೌಡರು, ಆಮೇಲೆ ಕೆಳಗಡೆ ಕ್ಲೀನಿಂಗ್ ಕೆಲಸ, ಆಮೇಲೆ ನನಗೆ ಸುಮಾರು ಕೆಲಸ ಇತ್ತು ಫ್ರೆಂಡ್ಸ್. ಅದು ಹೇಳೋದಕ್ಕಿಂತ ಹೆಚ್ಚಾಗಿ ಅದು ನಮಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ ಕೆಲಸ ಅಂತ. ಹಂಗಾಗಿ ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಓಕೆ, ಫ್ರೈಡೇ ಆದ್ರೂ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇದು ಶುಕ್ರವಾರ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಬೆಳಗ್ಗೆ ತಿಂಡಿ ಬಂದಿವತ್ತು ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು ಇಲ್ಲ, ವಾಂಗಿಬಾತ್ ಗೊಜ್ಜು ಮಾಡಿ ಸಪ್ರೇಟ್ ನಾನು ರೈಸ್ ಇವೆಲ್ಲ ಮಾಡೋದಕ್ಕಿಂತ ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿಬಿಡೋಣ, ಒಂಥರ ಚೆನ್ನಾಗಿರುತ್ತೆ ಅದನ್ನು ಕೂಡ ಅಂತ ಅಂದ್ಕೊಂಡು ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಬಟ್ ಇದು ನನ್ನ ಮಕ್ಕಳಿಗೆ ಓಕೆ ಅನ್ನೋ ಥರ ಇಷ್ಟ ಆಯ್ತು ಅಷ್ಟೇ. ಬಟ್ ನನಗೆ ಎಲ್ಲೋ ಒಂಚೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತೆ ಅಂತ ಅನ್ನಿಸ್ತು ಪೌಡರ್ ಮಾಡ್ಕೋಬೇಕಾದ್ರೆ. ನಾನೇನಾದರೂ ನಾರ್ಮಲ್ ಪೌಡ್ರ್ ಮಾಡ್ಕೊಳ್ತೀನಲ್ಲ, ಅವಾಗ ಎಣ್ಣೆ ಎಲ್ಲ ಏನು ಹಾಕೋಕ್ಕೆ ಹೋಗೋದಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊತೀನಿ. ಯಾಕಂದರೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ನಾವು ಸುಮಾರು ಒಂದು 6 ತಿಂಗಳವರೆಗೂ ಕೂಡ ಇಟ್ಕೋಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಎಣ್ಣೆಲೆಲ್ಲ ಫ್ರೈ ಮಾಡ್ತೀವಿ ಅಂತಂದರೆ ನಮಗೆ ಅದು ಆವಾಗಲೇ ಯೂಸ್ ಮಾಡಿ ಆವಾಗಲೇ ಖಾಲಿ ಮಾಡಬೇಕು ಅನ್ನೋ ಥರ. ಹಾಗಾಗಿ ನಾನೇನು ಮಾಡಿದೆ, ಪೌಡ್ರ್ ಮಾಡಿ ಅದನ್ನು ಇಟ್ಕೊಳ್ಳೋಷ್ಟು ನನಗೆ ಒಂಥರ ಹೆಂಗೆ ಅಂದರೆ ಜಾಸ್ತಿ ಪೌಡ್ರ್ ಮಾಡ್ಬೋದು ಬೇಡ, ವಾಂಗಿಬಾತು ಬಿಸಿಬೇಳೆ ಬಾತೆಲ್ಲ ಆದಷ್ಟು ಅವತ್ತೇ ಫ್ರೆಶ್ಶಾಗಿ ಮಾಡ್ಕೊಂಡು ಮಾಡೋಣ ಅನ್ನೋ ಥರ ಪ್ಲ್ಯಾನ್ ಮಾಡಿಕೊಂಡು ಖಾಲಿ ಮಾಡೋಣ. ಈ ಟೊಮೆಟೊ ಬಾತೆಲ್ಲ ಮಾಡ್ತೀವಲ್ಲ ಆ ಟೈಪಲ್ಲಿ ವಾಂಗಿಬಾತ್ ಮಾಡೋಣ ಅಂತ ಹೇಳಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸೋಂಪು, ಚಕ್ಕೆ, ಲವಂಗ, ಆಮೇಲೆ ಏನದು ಅನಾನಸ್ ಹೂ ಬರುತ್ತಲ್ಲ ಅದು, ಬ್ಯಾಡಿಗೆ ಮೆಣಸಿನ್ಕಾಯಿ ಆಗ್ತದೆ. ಸ್ವಲ್ಪ ಖಾರಕ್ಕಿಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿನೂ ಬಳಸಿದ್ದೀನಿ. ಏಕೆ ಅಂತಂದರೆ ಮೊನ್ನೆ ಪೌಡರೆಲ್ಲ ಮಾಡಬೇಕಾದ್ರೆ ಗುಂಟೂರು ಮೆಣಸಿನ್ಕಾಯಿ ಇದ್ದಿದ್ದೆಲ್ಲ ಕಂಪ್ಲೀಟ್ ಖಾಲಿ ಮಾಡಿಬಿಟ್ಟಿದ್ದೆ ನಾನು. ಹಂಗಾಗಿ ಸ್ಟಾಕೆಲ್ಲ ಬರೀಬೇಕಾಗಿತ್ತು, ಅದೆಲ್ಲ ಇನ್ನೂ ಬಂದಿರಲಿಲ್ಲ. ಅದಕ್ಕೋಸ್ಕರ ಖಾರಕ್ಕೆ ನಾನು ಗುಂಟೂರು ಮೆಣಸಿನ್ಕಾಯಿ ಬದಲು ಇಲ್ಲಿ ಹಸಿಮೆಣ್ಸಿನ್ಕಾಯಿನೇ ಬಳಸಿದಂಥದ್ದು. ನಾರ್ಮಲಿ ಟೊಮೆಟೊ ಬಾತ್ ಮಾಡ್ತೀವಲ್ಲ ಅದೇ ಥರ ಮಾಡಿದರೆ ಎಷ್ಟೋ ಚೆನ್ನಾಗಿರ್ತಾಯಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಕೆಲವೊಬ್ಬರು ಮನೆಯಲ್ಲಿ ಈ ಥರ ಗೊಜ್ಜು ಸಮೇತ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಅದು ಇಷ್ಟಪಡ್ತಾರೆ. ಕೆಲವೊಬ್ಬರು ಮನೆಯಲ್ಲಿ ನಾರ್ಮಲ್ ಮಾಡ್ತೀವಲ್ಲ ಅದೇ ಥರ ಪುಳಿಯೋಗರೆ ಥರ ಗೊಜ್ಜು ಮಾಡ್ಕೊಂಡು ರೈಸ್ ಮಿಕ್ಸ್ ಮಾಡೋದು ಆ ಥರನೂ ಕೂಡ ಇಷ್ಟಪಡ್ತಾರೆ. ಬಟ್ ನಾನಿದು ಯಾರು ಪೌಡರ್ ಮಾಡಿ ಆಮೇಲೆ ಅದನ್ನು ಅನ್ನ ಮಾಡಿ ಅದು ಮಿಕ್ಸ್ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಗೊಜ್ಜು ಉಳಿಯುತ್ತೆ ಫ್ರಿಜ್ಜಲ್ಲಿ ಇಡೋದು. ನಮ್ಮ ಮನೆಯವ್ರು ಬೇರೆ ಥರ ಫ್ರಿಜ್ಜಲ್ಲಿಟ್ಟು ಹೊರಗಡೆ ತೆಗೆದು ತಿನ್ನೋವಂಥದ್ದನ್ನು ಜಾಸ್ತಿ ಅವರು ಇಷ್ಟಪಡೋದಿಲ್ಲ, ಬೈತಾ ಇರ್ತಾರೆ ನಮ್ಮ ಮನೇಲಿ. ದೋಸೆ ಹಿಟ್ಟು ಇಡ್ಲಿ ಇಟ್ಟರೆ ಬೈತಿರ್ತಾರೆ. ಅದರಲ್ಲಿ ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಗೊಜ್ಜುನೇ ನಾನು ಅಪರೂಪಕ್ಕೆ ಯಾವಾಗಲೂ ಒಂದ್ಸರಿ ಮಾಡಿದಾಗ ಜಾಸ್ತಿಯಾಗಿ ಹೋಗ್ಬಿಟ್ಟಿರುತ್ತೆ, ಉಳಿದಿರುತ್ತೆ. ಅದನ್ನು ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಲಾದರೂ ನಾನು ಅದು ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮನೆಯವರಲ್ಲಿ ಒಂದು ಏನು ಅಂತಂದರೆ ನಾವು ಫ್ರೆಶ್ಶಾಗಿ ಮಾಡೋ ಗೊಜ್ಜಿಗೂ ನಾವು ಫ್ರಿಜ್ಜಲ್ಲಿಟ್ಟು ಅದನ್ನು ಬಿಸಿ ಮಾಡಿ ಅನ್ನಕ್ಕೆ ಮಿಕ್ಸ್ ಮಾಡೋ ಅಂಥದ್ರಲ್ಲಿ ಅದರಲ್ಲಿ ಈರುಳ್ಳಿ ಎಲ್ಲನೂ ಕೂಡ ಅದು ಏನಿರುತ್ತೆ ಫಸ್ಟು ಮಾಡಿದ ಫ್ರೆಶ್ನೆಸ್ ಅಷ್ಟಿರೋದಿಲ್ವಲ್ಲ, ಅದು ಬೇಗ ಕಂಡುಹಿಡಿತಾರೆ ನಮ್ಮ ಮನೆಯಲ್ಲಿ. ಕಂಡುಹಿಡಿದ್ಬಿಟ್ಟು ಇದು ಯಾವತ್ತಿನ ಗೊಜ್ಜು ನನಗೆ ಬೇಕಾಗಿಲ್ಲ ಅನ್ನೋ ಥರ ಎಲ್ಲ ಸ್ವಲ್ಪ ಮಾತಾಡ್ತಾರೆ. ಹಾಗಾಗಿ ನನಗೆ ಗೊಜ್ಜು ಮಾಡಿದರೆ ಒಂದು ಸರಿಗೆ ಏನಂತೂ ಖಾಲಿ ಆಗೋದಿಲ್ಲ, ಅದು 2 ಸರಿ ಆದರೂ ಯೂಸ್ ಆಗಬೇಕಾಗತ್ತೆ. ಅದಕ್ಕೆ ಬೇಡ ಬಿಡುತ್ತೆ ಈ ಥರ ಬಾತ್ ಟೈಪಲ್ಲಿ ಮಾಡೋಣ ಅಂತ ಮಾಡಿದೆ. ಬಟ್ ಚೆನ್ನಾಗಿತ್ತು. ಬಟ್ ನಮ್ಮ ಮಕ್ಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಇವತ್ತು ಮಕ್ಕಳ ಬಾಕ್ಸಿಗೆ ಬಟ್ ಇದು ನೋಡೋದಕ್ಕೆ ಒಂಚೂರು ಶೈನಿಂಗ್ ಇಲ್ಲ, ಏನೂ ಇಲ್ಲ. ನಿಜವಾಗಿ ತೊಳೆದಿರೋದಕ್ಕೆ ಹಂಗೆ ಅನಿಸ್ತಾ ಇದೆ ಅಷ್ಟೇ. ನೀರು ಅಷ್ಟು ಇದೆ ಇದ್ರಲ್ಲಿ ವ್ಯಾಕ್ಸ್ ನೋಡಿ, ಚಾಕೋಲ್. ನಾನು ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ್ಯಪಲ್ಗಳು ಅಂತ ಅಂದ್ಕೊಂಡು ತರ್ತೀವಿ. ಅಂದರೆ ಇವೆಲ್ಲ ನಾರ್ಮಲ್ ನಮ್ಮ ಸೈಡ್ ಆ್ಯಪಲ್ ಅಲ್ಲ. ಈ ಕಾಶ್ಮೀರ್ ಆ್ಯಪಲ್ ಅಂದರೆ ತುಂಬ ಶೈನಿಯಾಗಿ ಆ ಥರ ಈ ಥರ ಎಲ್ಲ ಇರುತ್ತಲ್ಲ, ಅಂಥ ಆ್ಯಪಲ್ ಆದರೆ ಅದರಲ್ಲಿ ವ್ಯಾಕ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನೋಡಿ, ಇದು ನಾರ್ಮಲ್. ನಾನು ಯಾವಾಗಲೂ ಅಷ್ಟೇ ಜಾಸ್ತಿ ಶೈನಿಂಗ್ ಎಲ್ಲ ಇರುವಂಥ ಆ್ಯಪಲ್ಲೆಲ್ಲ ತರೋದಿಲ್ಲ. ಯಾರೋ ಕಿತ್ಬಿಟ್ಟಿದ್ದಾರೆ. ಈ ಥರದ್ದೇ ಆ್ಯಪಲ್ ತರೋವಂಥದ್ದು. ಆ ಆ್ಯಪಲ್ಲೇ ಇಷ್ಟು ವ್ಯಾಕ್ಸ್ ಇದೆ. ಅದೇ ಅಂದ್ಕೊಳ್ತಾ ಇದ್ದೆ, ನಮ್ಮ ಜೀವನ ಎಷ್ಟು ಮಟ್ಟಿಗೆ ಆಗೋಯ್ತಪ್ಪ, ಆ ಲೆವೆಲಿಗೆ ಬಂದ್ಬಿಡ್ತೀನಿ. ಇನ್ನೇನು ತಿನ್ನೋದು, ಚಾಕೋಲ್ ಎಷ್ಟು ವ್ಯಾಕ್ಸ್, ಇದರಲ್ಲಿ ಎಷ್ಟು ವ್ಯಾಕ್ಸ್. ಅದಕ್ಕೆ ಸಿಪ್ಪೆ ಹೊರಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಿದ್ದೆ ಎಲ್ಲರೂ. ನಾನು ಒಂದ್ಸರಿ ಹಾಗೆ ಕೊಟ್ಬಿಡ್ತಾಯಿದ್ದೆ, ಯಾವ ವ್ಯಾಕ್ಸು ಇಲ್ಲ ಏನೂ ಇಲ್ಲ. ಇದರಲ್ಲಿ ಎಂಥದ್ದು ಬರುತ್ತೆ ಅಂತ ಯಾವಾಗಲೂ ಡೌಟ್ ಬಂದು ಸ್ಕ್ರ್ಯಾಚ್ ಮಾಡ್ದಾಗ ಗೊತ್ತಾಯ್ತು. ನೀವಂತೂ ಕೇಳಿಸ್ಕೊಳ್ತಾ ಇರ್ತೀರ ನನ್ನ ಬ್ಲಾಗಲ್ಲಿ ಅಥವಾ ನಾನು ವಾಯ್ಸ್ ಅಪ್ಲೋಡಿಂಗ್ ಕೊಡಬೇಕಾದ್ರೆ ಎಲ್ಲಾದ್ರೂ ಬರೀ ನಾಯಿ ಬೊಗಳೋ ಸೌಂಡೇ ಕೇಳಿಸ್ತಾ ಇದೆ. ನಿಜವಾಗ್ಲೂ ಕೆಲವೊಂದು ಟೈಮಲ್ಲಿ ಎಷ್ಟು ಇರಿಟೇಷನ್ ಆಗುತ್ತೆ ಅಂತಂದರೆ ಅಕ್ಕಪಕ್ಕ ಯಾರೂ ಕಂಪ್ಲೇಂಟ್ ಮಾಡಲ್ವಾ, ಹೇಳಲ್ವ, ಅಥವಾ ಅವ್ರ ಮನೆಯವ್ರಿಗೆ ಅವ್ರಿಗೆ ಗೊತ್ತಾಗೋದಿಲ್ವಾ ಇಷ್ಟು ಇರಿಟೇಟ್ ಆಗ್ತಾ ಇದೆ, ಅವ್ರಿಗೆ ಅನ್ಸೋದಿಲ್ವಾ ಇದು ಇರಿಟೇಷನ್ ಅಂತ. ಅದಷ್ಟು ಬೊಗಳ್ತಾ ಇದೆ ಅಂತಂದರೆ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ, ಅಥವಾ ಅದು ಏನು ಎತ್ತ ಅದನ್ನು ತೋರಿಸೋಣ ಅನ್ನೋದಂತೂ ಇಲ್ಲ. ಈ ಒಂದು ಕಾರಣಕ್ಕೆ ನಾನು ಯಾವುದೇ ಪ್ರಾಣಿನೂ ನಾನು ಮನೇಲಿ ಸಾಕೋದಕ್ಕೆ ಇಷ್ಟಪಡಲ್ಲ. ಯಾಕೆ
ಅಂತಂದರೆ ನಾವು ಯಾವುದಾದ್ರೂ ಸಾಕ್ತೀವಿ ಅಂದರೆ ಅದನ್ನು ಕಂಪ್ಲೀಟ್ ಅದಕ್ಕೆ ಏನಾಗ್ತಿದೆ ಏನಾಗಿಲ್ಲ ಎತ್ತಾ ಅಥವಾ ಅದರಿಂದ ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗುತ್ತೆ ಇದೆಲ್ಲನೂ ಕೂಡ ನೋಡಬೇಕಾಗತ್ತೆ. ಈ ಥರ ನೋಡ್ತಾ ಇದ್ದೀರಲ್ಲ ನೀವೇ, ನಂಗೆ ಈ ಥರ ವ್ಲಾಗಲ್ಲಿ ಸೌಂಡ್ ಎಲ್ಲ ಇದ್ದಾಗ ತುಂಬ ಇರಿಟೇಷನ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಅದು ಹೆವಿ ಸೌಂಡ್ ಕೇಳಿಸ್ಬೇಕಾದ್ರೆ. ಬಟ್ ಯಾರಾದರೂ ನಾಯಿ ಪ್ರಿಯರಿದ್ದರೆ ಬೈಕೋಬೇಡಿ ನನ್ನನ್ನು. ಚೆನ್ನಾಗಿ ಇವತ್ತು ಮಾಡ್ತಿದ್ದೀವಿ, ಚೆನ್ನಾಗಿಲ್ಲ. ಆ ಥರ ಮಾಡೋದು ಚೆನ್ನಾಗಿರುತ್ತೆ, ಹಿಂಗೆ ಮಾಡೋದು ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅನ್ಸುತ್ತೆ. ಹೌದಾ, ಗೊಜ್ಕೊಳ್ಸೋದು ಸೇಮ್ ಅದು ಫೀಲ್ ಆಗುತ್ತೆ. ಬಟ್ ಇಟ್ಸ್ ನೋಡಕ್ಕೆ ಇದು ಬೇರೆ ಥರ ಟೇಸ್ಟ್, ಇಟ್ಸ್ ಸ್ವಲ್ಪ ಡಿಫ್ರೆಂಟ್. ನಂಗೆ ನೋಡೋಕ್ಕೆ ಪುಳಿಯೋಗರೆ ಜೊತೆ ಇದು ಏನಕ್ಕ ಇದು ಬದನೆಕಾಯಿ ತಿಂದು ಟೇಸ್ಟ್ ನೋಡೋ ಫಸ್ಟು. ತಿಂದು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳು ಏನು ಅಂತ. ತಿಂದೇ ಇಲ್ಲ ಮತ್ತೆ ಇವಾಗ ಹೇಳ್ತಾನೆ. ನೋಡಕ್ಕೆ ಪುಳಿಯೋಗರೆ ಜೊತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಒಂದು 2 ಹಾಕ್ಬೇಕಿತ್ತು, ಕಲರ್ ಕಡಿಮೆ ಬರ್ತಿತ್ತು. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಚೆನ್ನಾಗಿ ಬರಲಿಲ್ಲ. ಹೆಂಗಿದೆ ಚಿಂಟುಗೆ? ಲೈಕ್ ಇಟ್ ಆರ್ ನಾಟ್? ಇಷ್ಟ ಆಯ್ತಾ ಇಲ್ಲ? ಅಷ್ಟಾಯ್ತು, ಖಾರ ಖಾರವಾಗಿ ಚೆನ್ನಾಗಿ. ನಂಗೆ ಮೊಸರು ಜೊತೆ ಬೇಡ, ನಾನು ತಿನ್ನಲ್ಲ ಮೊಸರು ಜೊತೆ. ನಂಗೆ ಮೊಸರು ಅಂದರೆ ಆಗೋದಿಲ್ಲ. ಇದು ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಬ್ಲಾಗ್ ಮಾಡಿದೆ. ಮಧ್ಯಾಹ್ನ ಅಡುಗೆ ಎಲ್ಲ ಏನೂ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹಿಂದಿನ ದಿನ ಮಾಡಿದಂಥ ಸೊಪ್ಪು ಸಾರಿತ್ತು, ಅದನ್ನೇ ಮೇಂಟೈನ್ ಮಾಡ್ಕೊಂಡ್ವಿ. ಇವತ್ತು ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು, ಅದಕ್ಕೆ ನಾನೇನು ಮಾಡಿದ್ದೆ, ಮಧ್ಯಾಹ್ನ ಒನ್ ಟೈಮ್ ನನಗೂ ನಮ್ಮ ಮನೆಯವ್ರಿಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಸಾಂಬಾರು ಏನಾದರೂ ಇದ್ದರೆ ಮೊಸರು ಹಾಕ್ಬಿಟ್ಟು ಊಟ ಮಾಡ್ಕೊಳ್ಳೋಂಥದ್ದು ಇದ್ಬಿಡುತ್ತೆ. ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಏನಪ್ಪ ಅಂದರೆ, ಈ ಮಂತ್ ಚೈತು ಬರ್ತ್ಡೇ ಇತ್ತು. ಚೈತನ್ಯಂಗೆ ಒಂದು ಸ್ಪೆಷಲಾಗಿ ಗಿಫ್ಟ್ ಏನಾದರೂ ಕೊಡ್ಸೋಣ, ಅದು ನನ್ನ ಒಂದು ಅರ್ನಿಂಗ್ಸಲ್ಲಿ ಅಂತ ನಾನು ಯೋಚನೆ ಮಾಡಿರೋವಂಥದ್ದು. ಯಾಕೆ ಅಂದರೆ ನನಗೇನೋ ಒಂಥರ ಖುಷಿ, ನನ್ನ ಒಂದು ಸಂಪಾದನೆಯಲ್ಲಿ, ನನ್ನ ಒಂದು ದುಡಿಮೆಯಲ್ಲಿ, ನನ್ನ ಮನೆಯವ್ರಿಗಾಗ್ಬೋದು, ಅಮ್ಮನಿಗಾಗ್ಬೋದು, ನನ್ನ ಮಕ್ಳಿಗಾಗ್ಬೋದು, ನಾನು ಏನಾದರೂ ಕೊಡಿಸ್ತಾ ಇದ್ದೀನಿ ಅಂತಂದರೆ. ಇವಾಗ ಟೈಮ್ ಬಂದು 5 ಗಂಟೆ. ಅಲ್ಲೇ ನೋಡೋದು ನೋಡ್ಬೋದು, ನಂದು ಇದ್ರಲ್ಲೇ ಇದೆ 5 ನಿಮಿಷ ಎತ್ಕೊಂಡೆ. ನಾನು ಡ್ರಾಯರಲ್ಲಿ ಏನಾದರೂ ಇದೆಯೋ ನೋಡು. ನನ್ನ ವಾಚು ಚಾರ್ಜಿಂಗ್ಗೆ ಹಾಕಿಲ್ಲ ನಾನು. ನನ್ನ ವಾಚ್ ಹಾಗಾಗಿ ನನ್ನ ಮಗನ ವಾಚ್ ಹಾಕೊಂಡಿದ್ದೀನಿ. ಇವನ್ನೆಲ್ಲೋ ಕುಯ್ ಕುಯ್ ಅಂತಿರುತ್ತೆ. ಇವನಂದ್ರೆ 2 ವಾಚ್ ಇದಾವೆ ನಮ್ಮ ಚಿಂಟು ಹತ್ರ. ನಮ್ಮ ಚಿಂಟುಗೂ 2 ಇದೆ, ಚೈತುಗೂ 2 ಇದೆ, ನನಗೂ 3 ಇದೆ. ನಂದು 3 ಇದೆ. 3ಅಲ್ಲಿ ಇದು ಒಂದು ಬ್ಯಾಟ್ರಿ ಡೌನ್ ಆಗಿದ್ಯಾ, ಚಾರ್ಜಿಂಗ್ ಆಗಿಲ್ವಾ. ಇನ್ನೊಂದು ಟೈಟನ್ ಹಾಕೊಂತಿನದು, ಅದು ಎಲ್ಲಿ ಹೋಗಿದೆ ಅಂತಾನೆ ಸಿಗ್ತಾ ಇಲ್ಲ. ಅದು ಅವಾಗ ಹೊರಗೆ ಹೋಗುತ್ತೆ, ಒಳಗೆ. ಯಾವಾಗ್ಲೂ ನಾನು ಟೈಟಾನೇ ಕಟ್ಟೋದು. ಎಲ್ಲೇ ಹೊರಗಡೆ ಹೋದ್ರು ನಂಗೆ ಅದೊಂಥರ ಸ್ಮಾಲ್ ಬೆಲ್ಟ್ ಚೆನ್ನಾಗಿ ಕಾಣಿಸುತ್ತೆ, ನನ್ನ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟೈಟನ್. ಹಾಗಾಗಿ ಯಾವಾಗಲೂ ಟೈಟಾನೇ ಹಾಕೋದು ಜಾಸ್ತಿ. ಈ ಥರದ್ದು ವಾಕಿಂಗ್ ಮಾಡಬೇಕಾದ್ರೆ ಹಾಕೋದು, ಯಾಕಂದರೆ ಸ್ಟೆಪ್ಸ್ ಎಷ್ಟಿರ್ತೀವಿ ಏನು ಅಂತ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳೋಕ್ಕೆ, ಕ್ಯಾಲೋರೀಸ್ ಎಷ್ಟು ಬರ್ನ್ ಆಯಿತು ನೋಡೋಕ್ಕೋಸ್ಕರ. ಸಿಕ್ಕಿಲ್ಲ ಮಗ, ಅಲ್ಲಿ ಆ ಕಡೆ ಡ್ರಾಯರಲ್ಲಿ ಎಲ್ಲಾದ್ರೂ ಇಟ್ಕೊಂಡಿರ್ತೀವಿ ನೋಡಿ, ನಿನ್ ಡ್ರಾಯರಲ್ಲಿ ನೋಡ್ತೀನಿ. ಇವಾಗ ಜಸ್ಟ್ ಈಕೆ ಮನೆಯಲ್ಲಿ ಸುಮ್ಮನೆ ಎಲ್ಲರಿಗೂ ಒಂದೊಂದು ವಾಚ್ ಇದ್ರೆ ತಾಪತ್ರನೇ ತಲೆ ಎಲ್ಲೂ ಹೋಗೋದಿಲ್ಲ. ಇರೋದು ಒಂದೇ ಇರಪ್ಪ, ಎಲ್ಲೋದ್ರೂ ಇದನ್ನೇ ಕಟ್ಕೊಂಡು ಹೋಗ್ಬೇಕು ಅಂತ ಏನ್ ಮಾಡ್ತೀವಿ ಅಂದ್ರೆ ನೀಟಾಗಿ ಎತ್ತಿಟ್ಕೊಂತೀವಿ. ನಂದು ಈ ಟೈಟಾನೇ ಸಿಗ್ತಾ ಇಲ್ಲ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇನ್ನೊಂದಿದೆ, ಅದು ಬಂದು ಬ್ಯಾಂಗಲ್ಸ್ ಟೈಪ್, ಅದು ಫಂಕ್ಷನ್ಸ್ ಮಾತ್ರ ಹಾಕುವಂಥದ್ದು ಅಷ್ಟೇ. ಹಂಗಾಗಿ ಇವತ್ತು ನನ್ನ ಮಗನ ವಾಚ್ ಹಾಕೊಳ್ಳುವಂಥದ್ದಾಯ್ತು. ಬಟ್ ಅವನು ವಾಚನ್ನ ಹುಡುಕ್ತಿದ್ದಾನೆ. ಇಲ್ಲೇ ಎಲ್ಲೋ ಕುಯ್ 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 ಅಂತ ಇರುತ್ತೆ. ಎಲ್ಲೋಯ್ತು? ಸಿಕ್ಕಿಲ್ಲ ನಿನ್ ವಾಚು? ಕಳ್ದೋಯ್ತಾ? ನಂದು ಟೈಟನ್ ಕಾಣಿಸ್ತಲ್ಲ. ಎಲ್ಲೋ ತುರ್ಕಿರ್ತೀವಿ ನಾವೇ, ಸುಮ್ಮನೆ ಇಲ್ಲ, ಅಲ್ಲಿ ಇಲ್ಲಿ ತುರ್ಕಿರ್ತೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಚೈತನ್ಯಂಗೆ ಹೇಳಿರಲಿಲ್ಲ. ಯಾಕೆ ಅಂತಂದರೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ನಾವೇನಂತ ಹೇಳಿದ್ದು, ಹೊರಗಡೆ ಔಟ್ಸೈಡ್ ಹೋಗಿ ಸ್ನ್ಯಾಕ್ಸ್ ಆ ಥರದ್ದು ಏನಾದರೂ ತಿನ್ಕೊಂಬರೋಣ ಮಗಳು, ಸುಮ್ಮನೆ ಮನೇಲೇ ತಿಂದು ಬೇಜಾರಾಗಿದೆ, ಹೊರಗಡೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಅಥವಾ ಊಟ ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಬರೋಣ, ಒಂದು ಲಾಂಗ್ ಡ್ರೈವ್ ಥರ ಹೋಗೋಣ ಅಂತೇಳಿ ಹೊರಟ್ವಿ. ಬಟ್ ಚೈತನ್ಯ ಫುಲ್ ನಿದ್ದೆ. ಅವಳು ಒಂಥರ ಹೆಂಗೆ ಅಂದರೆ ಕಾರಲ್ಲಿ ಕೂತ್ರೆ ಏನಾದರೂ ತಣ್ಣಗೆ ಗಾಳಿ ಬರ್ತಾ ಇದೆ ಅಂದರೆ ಫುಲ್ ನಿದ್ದೆ ಹೋಗೋವಂಥದ್ದು. ಬಟ್ ಚಿಂಟು ಮಾತ್ರ ನಿದ್ದೆ ಮಾಡಲ್ಲ, ಒಂದು ಸ್ವಲ್ಪ ಒಂಥರ ಎಂಜಾಯ್ ಮಾಡ್ತಾನೆ ಪ್ರತಿಯೊಂದು ಟೈಮ್ನೂ ಕೂಡ. ಟುಡೇ ಸ್ಪೆಷಲ್ ನನ್ನ ಮಗಳಿಗೋಸ್ಕರ ಕರ್ಕೊಂಬಂದಿರೋದು. ಹ್ಯಾಪಿ ಬರ್ಡೇಗೆ ಸ್ಪೆಷಲ್ ಗಿಫ್ಟ್ ಅಮ್ಮ ಕಡೆಯಿಂದ. ಓಕೆ, ನಮ್ಮ ಚಿಂಟು ಬರ್ತಡೇಗೆ ನಾನೇ ಸ್ಪೆಷಲ್ ಗಿಫ್ಟು. ಇಷ್ಟು ದೊಡ್ಡ ಗಿಫ್ಟ್ ನಾನೇ ಇದ್ದೀನಿ ಮಗ. ನಿಂಗೆ ಇನ್ನೇನು ಬೇಕು? ನಿಂಗೆ ಏನು ಬೇಕು ಹೇಳೋದು ಕೊಡಿಸ್ತೀನಿ. ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ನಿನಗೆ. ಈಗೆಲ್ಲ ಇಲ್ಲ, ನಿನ್ನ ಬರ್ಡೇ ನೆಕ್ಸ್ಟ್ ಮಂತ್ ನಿನ್ನ ಬರ್ಡೇ. ನೆಕ್ಸ್ಟ್ ಮಂತ್ ಕೇಳು. ನೆಕ್ಸ್ಟ್ ನಿನಗೆ ಅದು ಸೈಕಲ್ ಕೀ ಕೊಡಿಸ್ತೀನಿ ಬಿಡು.
ಓಕೆ 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 ಬೇಕೆ ನಾವು ಕೇಳ್ಕೊಂಡು ಬಂದ್ವಿ ಆ ಥರ ಹೆಲ್ಮೆಟ್. ನಿಮ್ಮಪ್ಪ ಬರಲಿ ನೋಡೋಣ. ಕರೆದು ಲಾಕ್ ಯಾವಾಗಿಲ್ಲ ನೋಡ್ಬೇಕು. ಟಯರ್ ಹಾಂ ಮಗನೇ, ಈ ನಾರ್ಮಲ್ ಹೆಲ್ಮೆಟ್ ತಗೋ ಮಗ, ಸ್ಕೂಲ್ಗೆಲ್ಲ ಹಾಕೊಂಡು ಹೋಗೋಂಗೆ. ಇದು ಸರಿ ಇಲ್ಲ ಬಿಡು, ನಿನ್ನ ತಲೆಗೆ ಮ್ಯಾಚ್ ಆಗೋಲ್ಲ. ಇದು ಕರೆಕ್ಟಾಗಿ ಹೆಡ್ ಕೂತಿಲ್ಲ, ಹೆಡ್ಡು ಅದು ಕೂತಿಲ್ಲ. ಇಲ್ಲ ಇದ್ದಾರೆ ನೋಡ್ರಿ, ಇಲ್ಲಿದ್ದಾರೆ ನೋಡ್ರಿ ಅವರು ಇದು ಮಾಡಿಸಿ ಟ್ರಯಲ್. ಅವಳು ನೋಡೋದ್ರಲ್ಲೇ ಇದ್ದಾಳೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ. ಯಾವ್ದು ನಿಂಗೆ ಬೇಕು ಹೇಳಿ. ಅಳ್ಮುಂಜ ಫೈನಲ್ ಆಯಿತು ಸೈಕಲ್ ಚೈತನ್ಯಂಗೆ. ಯಾವುದು ಅಂತಂದರೆ ಇದು ಬಂದು ಪ್ರೈಸ್ 8000 ರುಪೀಸ್ ಇದೆ. ಅದಕ್ಕೆ ಎಕ್ಸ್ಟ್ರಾ ಮಡ್ಗಾಡು ಬೆಲ್ಲು ಅವು ಇವು ಅಂತ ಹೇಳಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಸೈಕಲ್ ತೊಗೊಂಡಿರೋದು ನಾವು ಅಕ್ಕಂಗೆ. ಹಾಂ ಕಂಪ್ಲೀಟ್ ಸೈಕಲ್, ಚೈತನ್ಯನ್ ಸೈಕಲ್ ಥರ ನಿಲ್ಲಿಸಿ ಚಿಂಟು. ಅದನ್ನೇ ನಾನು ತೋರಿಸಿದ್ದು ನಮ್ಮ ಚಿಂಟಿಗೆ. 19,999 20,000 ರುಪೀಸ್ ಸೈಕಲ್ ಇದು. 20,000 ಇದು. ಇಷ್ಟ ಹಿಂಗೆಲ್ಲ ಮಾಡಿಸ್ಬಿಟ್ಟು ಗಾಡಿ ಒಳಗಡೆ ಹಾಕೊಂಡು ಹೋಗೋದು. ಫೋಲ್ಡಿಂಗ್ ಸೈಕಲ್. ಓಪನ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡು ತುಳಿಯೋದು. 599 ಮಡ್ಗಾಡು ಇಲ್ಲಿದೆ. ಅವ್ರು ಮಡ್ಗಾಡು ಹಾಕ್ತಾ ಇದ್ದಾರೆ. ನಿಮ್ಮಪ್ಪ ಬೇಕು ಅಂದ್ರೆ ಬೇಡ ಅಂದ್ರೆ ಗೊತ್ತಿಲ್ಲ. ಮಡ್ಗಾಡು ಒಂದು 600 ರುಪೀಸ್. ಕಪಿ ಇಲ್ಲಿ ನೋಡಿ ಎಂಥ ಕಪಿ ಅಂತ. ಒಂದಲ್ಲ ನಡೀರೋ. ಆಯಿತು ಬಿಲ್ ಮಾಡ್ಸೋಣ, ಟೈಮ್ ಆಯ್ತು, ನಂಗೆ ಸುಸ್ತಾಯಿತು. ಚಿಂಟು ಬಾಯ್ ಬರುವೆ. ಏ ಬಾ ನಂಗೆ ನೋಡಿ ಹೆಂಗೆಲ್ಲ ಹಾಕ್ಕೊಂಡು. ಬಾಯ್ ನಡಿ ಮಗಳು, ಟೈಮ್ ಆಯಿತು, ಕೂರಕ್ಕಾಗಲ್ಲ, ನಾವು ಹೋಗೋಣ. ಅವನೇನಾದರೂ ಮಾಡ್ಕೊಳ್ಳಿ. ಬಾಯ್ ಅಷ್ಟೇ, ನಾವು ಹೋಗೋಣ. ಅವರಪ್ಪ ಎಲ್ಲ ಪ್ಯಾಕಿಂಗ್ ನಡೀತಾ. 9 ಇದೇಂತಿದ್ದು ಇವು ಕೈಯಲ್ಲಿ ಮಡ್ಚೋಕ್ಕೆ ಆಗಲ್ಲ. ಅವು ಏನು ಅಂತಲೂ ಪರವಾಗಿಲ್ಲ ಹೌದು ಅಪ್ಪ. ಆದರೂ ಇದು ಸ್ಟ್ರೋಕ್ ಎಲ್ಲ ಹೊಡಿತಾರಲ್ಲ ಅವರಿಗೆ ಎಕ್ಸಸೈಸ್ ಮಾಡ್ಸೋಕ್ಕಿದು, ನಮ್ಮಂಥವ್ರಿಗೆಲ್ಲ. ಇಲ್ಲಿದೆ ನೋಡಿ ಬಾಲ್ಸ್. ನಮ್ಮ ಚೆರಿಗೆ ಒಂದು ಬಾಲ್ ತೊಗೊಬೋದಿತ್ತು ಅವಳು, ಬಟ್ ಬಾಲಲ್ಲಿ ಆಡೋದೇ ಇಲ್ಲ. ಅದು ಏನಿದ್ರು ಬರೀ ಕಾರು. ನಮ್ಮ ಚೆರಿಗೆ ಒಂದು ಬಾಲು ಅಂದರೆ ಆ ಚೆರಿ ಬಾಲೇ ಮುಟ್ಟಲ್ಲ. ಅದು ಬರೀ ಇದು ಏನದು ಕಾರ್ ಜಾಸ್ತಿ. ಓಕೆ ಫೈನಲಿ ನಮ್ಮ ಶಾಪಿಂಗ್ ಮುಗಿದಪ್ಪ. ಮೇಯ್ನ್ ಬಂದಿದ್ದೆ ಚೈತು ಸೈಕಲ್ಗೋಸ್ಕರ. ಸೈಕಲ್ ತೊಗೊಂಡಿದ್ದಾಯಿತು, ಏನಿದ್ರು ಹೊರಡೋದು ಅಷ್ಟೇ. ಬಟ್ ಅಪ್ಪ ಮಗ ಶಾಪಿಂಗ್ ಮುಗಿಸಿಲ್ಲ. ಇದು ಬ್ಯಾಗ್ ಇನ್ನೂ ಶಾಪಿಂಗ್ ಆಗ್ತಾನೇ ಇದೆ. ಫೈನಲಿ ಮಗಳಿಗೆ ಅಂತ ತೊಗೊಂಡಿದ್ದು ಸೈಕಲ್ನ ಫಸ್ಟ್ ನಮ್ಮ ಚಿಂಟುನೇ ಓಡಿಸ್ಬೇಕು. ಅದೇನಂತ ಆದರೆ ಅವನಿಗೆ ಅಂತ ಏನೂ ತೊಗೊಳೋದಿಲ್ಲ. ಫಸ್ಟ್ ನಾವು ಚೈತಿಗೆ ಏನು ತೊಗೊಂಡಿರ್ತೀವಿ ಅದ್ರ ನೆಕ್ಸ್ಟು ಅವನಿಗೆ ಹೋಗುತ್ತೆ, ಅವಳಿಗೆ ಹೊಸದು ಬರುತ್ತೆ. ಹಂಗಾಗಿ ನಮ್ಮ ಚಿಂಟುಗೆ ಸ್ವಲ್ಪ ಕೋಪನೂ ಬರುತ್ತೆ ಯಾವಾಗಲೂ. ಬಟ್ ಆದರೂ ಅವ್ನು ಏನೇ ತೊಗೊಂಡ್ರು ಫಸ್ಟ್ ಅವನೇ ಒಂಥರ ಹೆಂಗೆ ಅಂತಂದರೆ ಟ್ರಯಲ್ ಮಾಡೋವಂಥದ್ದು. ಅಂದರೆ ಅವಳಿಗೆ ಅಂತ ಹೇಳಿ ನಾವು ಏನೇ ತೊಗೊಂಡ್ರು ಅವನಿಗೆ ಇರುತ್ತೆ. ಬಟ್ ಆದರೂ ಖುಷಿ ಆಯಿತು, ಮಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಂಥದ್ದು ನಾನು ಅವಳಿಗೆ. ಒಂಥರ ನನಗೂ ಖುಷಿ ಆಯಿತು. ನನ್ನ ಒಂದು ಅರ್ನಿಂಗ್ಸಲ್ಲಿ ನನ್ನ ಮಕ್ಕಳಿಗೆ ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಅಂತ ಮಾಡಿ ಅವರಿಗೆ ಖುಷಿ ಆಗೋ ಥರ ಒಂದು ಸಣ್ಣ ಗಿಫ್ಟೋ ದೊಡ್ಡ ಗಿಫ್ಟೋ ಗೊತ್ತಿಲ್ಲ, ಅವರ ಲೆಕ್ಕದಲ್ಲಿ ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೋ. ಬಟ್ ಎಲ್ಲರಿಗೂ ಒಂದು ಖುಷಿ ಅನ್ನೋದಿರುತ್ತಲ್ಲ, ಆ ಥರ ಒಂದು ಖುಷಿ ಆಯಿತು ನನಗೂ ಕೂಡ. ಫೈನಲಿ ನನ್ನ ಮಗಳಿಗೆ ಒಂದು ಕೊಡಿಸಿದ್ದೀನಿ ಅಂತ. ನನ್ನ ಮಗನಿಗೂ ಕೂಡ ಸಣ್ಣ ಪುಟ್ಟ ಎಲ್ಲ ಶಾಪಿಂಗ್ ಆಯಿತು. ಬಟ್ ಈ ಸೈಕಲ್ ರೇಟ್ 8000 ರುಪೀಸ್ ಇದ್ದಿತ್ತು. ಅದಕ್ಕೆ ಅಡಿಷ್ನಲ್ ಎಕ್ಸ್ಟ್ರಾ ಸ್ಟ್ಯಾಂಡು, ಮಡ್ಗಾರ್ಡು, ಬೆಲ್ಲು ಅದು ಇದು ಅಂತ ಹೇಳಿ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಎಷ್ಟಾಯಿತು ಒಂದು ಸೈಕಲ್ ನಾವು ತೊಗೊಳ್ಳೋ ಅಷ್ಟರಲ್ಲಿ. ಬಟ್ ಅಲ್ಲಿ ಬಿಲ್ ಏನು ಹಾಕಿರ್ತಾರೆ, ಆಮೇಲೆ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ. ಫೈನಲಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ಬಿಲ್ಲು ಅದ್ರೊಳಗಡೆ ಹಾಕಿದ್ದೀರಾ? ಹೋಗಿ ನೋಡೋಣ ಎಷ್ಟಿದೆ ಅಂತ ರೇಟು.
ನೀವು ಯಾವಾಗ ಇಲ್ಲೆಲ್ಲ ಒಳ್ಳೆ ಮೆಡಿಸಿನ್ಸ್ ಥರ ಇರುತ್ತೆ ಎನಿ ಟೈಮ್. ಅಕ್ಕ ಚೂಸ್ ಮಾಡಿ ನಾನು ಬ್ಲೂಬೆರಿ ನಟ್ಸ್ ಫ್ರೂಟ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ಮುರಿದು ಕೊಡು, ಒಬ್ರಿಂದ ಒಬ್ಬ ಕಚ್ಚಿ ತಿನ್ಬೇಡಿ. ಈಗಲೇ ಎಲ್ಲರೂ ಶೀತ ಆಗಿದೆ, ಮೊದಲೇ ಇದಾಗಿದೆ. ಇದೇನು ಬ್ಲೂಬೆರಿ ಓಟ್ಸ್. ಇದು ಓಟ್ಸು ಸಬ್ಬಕ್ಕಿ ಥರ ಇದೆ ನೋಡೋಕ್ಕೆ. ಮತ್ತು ಖರ್ಜೂರ, ಅದೇ ಫ್ರೂಟ್ಸು, ಓಟ್ಸ್ ಬಾರ್. ಚಾಕ್ಲೇಟ್ ತೊಗೊಂಡ್ರೆ ಈ ಥರ ತೊಗೊಂಡ್ರೆ. ಶಾಪಿಂಗ್ ಅಂತ ಹೋದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಜೊತೆಗೆ ಇನ್ನೊಂದಂದರೆ ಆ ಸೈಕಲ್ಗೆ ಎಕ್ಸ್ಟ್ರಾ ಅಡಿಷ್ನಲ್ ಎಲ್ಲ ಫಿಟ್ಟಿಂಗ್ ಮಾಡಿಸಿದ್ವಲ್ಲ, ಅದು ಕೂಡ ತುಂಬಾ ಟೈಮ್ ತೊಗೊಳ್ತು. ಆನಂತರ ತುಂಬ ಹೆವಿ ಟ್ರಾಫಿಕ್ ಅಪ್ಪ, ಇದರಲ್ಲೆಲ್ಲ ನಾವು ಮನೆಗೆ ಹೊರಡೋಷ್ಟರಲ್ಲಿ ಇನ್ನೇನು ರಾತ್ರಿ ಊಟದ ಟೈಮೇ ಆಗ್ತಾಯಿತ್ತು. ಹಾಗಾಗಿ ಫೈನಲಿ ಆರ್ ಆರ್ ನಗರದಲ್ಲಿ ಲಾಸ್ಟ್ ಟೈಮ್ ನಮ್ಮ ಮನೆಯವ್ರ ಬರ್ತಡೇಗೆ ಬಂದಿದ್ವಿ, ಇಲ್ಲಿ ಸೆಲೆಬ್ರೇಷನ್ ಮಾಡೋದಕ್ಕೆ. ನಮ್ಮ ಮನೆಯವ್ರ ಬರ್ತಡೇಗೆ ಅಂಬೂರ್ ಬಿರಿಯಾನಿಗೆ ಆರ್ ಆರ್ ನಗರದಲ್ಲಿದೆ. ಬಟ್ ಈ ವರ್ಷ ಬಂದ್ವಿ, ಅಂದರೆ ಇದು ಹೋಟೆಲ್ ಹೆಸರು ಬಂದರು ಸ್ಟಾರ್ ಬಿರಿಯಾನಿ ಅಂತ ಹೋಟೆಲ್ ಹೆಸರು. ಇಲ್ಲಿ ಅಂಬೂರ್ ಬಿರಿಯಾನಿ ಫೇಮಸ್ಸು. ಬಟ್ ನನಗೇನೋ ಇವತ್ತು ನಿಜವಾಗ್ಲೂ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಮೇ ಬಿ ನನಗೆ ಮಧ್ಯಾಹ್ನದ ಬಂದರೆ ಬೆಟರ್ ಅನಿಸುತ್ತೆ. ಈ ಹೋಟೆಲ್ಗೆಲ್ಲ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಊಟ ಸಿಗುತ್ತೆ ಅಂತ. ರಾತ್ರಿ ಹೊತ್ತು ಬಂದರೆ ಮಧ್ಯಾಹ್ನ ಮಾಡಿದ್ದನ್ನೇ ಬಿಸಿ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ ಬಿರಿಯಾನಿ ಫೀಲ್ ಆಗ್ಬೋದು, ಅಥವಾ ಏನೋ ಒಂದು ಕರಿ ಎಲ್ಲನೂ ಕೂಡ ಅದು ಗೊತ್ತಾಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಫ್ರೆಶ್ ಆಗಿ ಮಾಡಿ ತಿನ್ನೋದಕ್ಕೂ ಅದನ್ನು ಮತ್ತೆ ಬಿಸಿ ಮಾಡಿ ಕೊಟ್ಟಿರೋದಕ್ಕೂ ಗೊತ್ತಾಗ್ಬಿಡುತ್ತಲ್ಲ, ಹಾಗೆ ನಂಗೆ ಅದೇ ಫೀಲ್ ಕೊಡ್ತಾಯಿತ್ತು. ನಮ್ಮ ಮನೆಯವ್ರಿಗೆ ಅದಕ್ಕೆ ಹೇಳ್ತಾ ಇದ್ದೆ, ಸುಮ್ಮನೆ ನಾವು ಇಲ್ಲಿ ಬರೋದಕ್ಕಿಂತ ಬೇರೆ ಎಲ್ಲಾದರೂ ಹೋಗ್ಬೋದಾಗಿತ್ತು ಅಂತ. ಬಟ್ ಒಂಥರ ಮಕ್ಕಳಿಗೆಲ್ಲ ಇದು ಇಷ್ಟ ಆಗುತ್ತೆ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಆ ಒಂದು ಫೀಲ್ ಕೂಲಾಗಿ ತಣ್ಣಗೆ ಚೆನ್ನಾಗಿರುತ್ತೆ. ಜೊತೆಗೆ ಇಲ್ಲಿ ನಮ್ಮ ಚಿಂಟುಗಂತೂ ಭಾಳ ಇಷ್ಟ ಆಗುತ್ತೆ ಈ ಕಡೆ ಸೈಡು. ಅದಕ್ಕೆ ಬಂದ್ವಿ. ಬಟ್ ಅಷ್ಟೊಂದು ಇನ್ನೂ ಟೇಸ್ಟು ಚೆನ್ನಾಗಿರಲಿಲ್ಲ. ನಾವು ರೋಟಿ, ಆಮೇಲೆ ಬಿರಿಯಾನಿ, ಆಮೇಲೆ ಗ್ರಿಲ್ಲು, ಅದು ಏನೋ ಕೇರಳ ಸ್ಟೈಲು ರೋಟಿ ಅದೆಲ್ಲನೂ ಕೂಡ ಆರ್ಡ್ರು ಮಾಡಿದರು. ಎಲ್ಲನೂ ಕೂಡ ಚೆನ್ನಾಗಿ ತಿಂದ್ವಿ. ಒಂದು ಬಾಳೆ ಎಲೆಯಲ್ಲಿ ಬಡಿಸ್ತಾರೆ ಅನ್ನೋದೊಂದು ಭಾಳ ಖುಷಿ ಆಗುತ್ತೆ. ನಂಗೆ ಒಂಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ ನನಗೂ ಚಿಂಟುಗೂ ಭಾಳ ಇಷ್ಟ. ಆನಂತರ ಇದು ಬಂದು ತಂದೂರಿ ಚಿಕನ್ ತುಂಬ ಚೆನ್ನಾಗಿತ್ತು. ನನಗಂತೂ ಇದು ತಂದೂರಿ ಚಿಕನ್ ತುಂಬ ಇಷ್ಟ ಆಯಿತು. ಇದು ಒಂದೇ ಅನಿಸುತ್ತೆ ಅವ್ರು ನಮಗೆ ಫ್ರೆಶ್ ಆಗಿ ಕೊಟ್ಟಿದ್ದಂಥದ್ದು ಬಿಸಿ ಬಿಸಿಯಾಗಿ ಅಂತಂದರೆ. ವೇಟ್ ಹೋಯ್ತು. ಆಯ್ತು ಕುಡಿ. ನಾನು ಜೀರಾ ಕುಡಿಯಲ್ಲ, ನನ್ನ ಲೆಮನ್ ಓನ್ಲಿ. ನನ್ನ ಜೀರಾ ನನಗೆ ಅದಿಷ್ಟ ಆಗಲ್ಲ. ನಾನು ಓನ್ಲಿ ಸುಜ್ಜು ಹಾಯ್ ಬೋಲರೆ. ಸುಜ್ಜು ಹಾಯ್ ಬೋಲರೆ. ಹಾಯ್ ಸುಜ್ಜು. ಬಾಯ್ ಸುಜ್ಜು. ಎಲ್ಲೋದವನು ಚಿಂಟು? ಬರ್ತಾ ಇದ್ನಲ್ಲ. ಓಕೆ ಆಯಿತು. ಈಗ ಹೊರಟ್ವಿ. ಚಿಂಟು ಬಂದಿದ್ದ ತಕ್ಷಣ ಹೊಸ ಸೈಕಲ್ ತೊಗೊಂಡು ರೌಂಡ್ ಹೋಗ್ಬಿಟ್ಟ. ನಾನು ಪೂಜೆ ಮಾಡೋವ್ರಿಗೆ ಇರೋ ಅಂತಂದ್ರೆ ಕೇಳಲಿಲ್ಲ. ಊಟ ಎಲ್ಲ ಮುಗೀತು. ನಿಧಾನಕ್ಕೆ ಬ್ರೇಕ್ ಇಡಿ. ನಿಧಾನ ಅಕ್ಕಂದದ್ದು.